ಒಬ್ಬ ಮಧ್ಯಮ ವರ್ಗದ ಹುಡುಗಿ, ಒಂದು ಪಾರ್ಟಿ, ಆಮೇಲೆ ಒಂದು ಶಾಕಿಂಗ್ ನ್ಯೂಸ್. ಆಕೆ ಗರ್ಭಿಣಿಯಾಗಿದ್ದಾಳೆ, ಆದ್ರೆ ಅದು ಹೇಗಾಯ್ತು ಅನ್ನೋದು ಆಕೆಗೆ ನೆನ್ಪಿಲ್ಲ. ಈ ಗೊಂದಲದ ನಡುವೆ ಆಕೆ ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಅಂತ ಹೊರಟಾಗ ಇಡೀ ದೇಶದಲ್ಲೇ ಲಾಕ್ಡೌನ್ ಅನೌನ್ಸ್ ಆಗುತ್ತೆ. ಹೊರಗೆ ಹೋಗೋ ಹಾಗಿಲ್ಲ, ಯಾರನ್ನೂ ಕೇಳೋ ಹಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಹುಡುಗಿ ಸಿಕ್ಕಾಕ್ಕೊಂಡ್ರೆ ಹೇಗಿರುತ್ತೆ? ಇದೇ ಈ ಲಾಕ್ಡೌನ್ ಸಿನಿಮಾದ ಒನ್ ಲೈನ್ ಸ್ಟೋರಿ. ಅನೀತಾ ಒಬ್ಬ ಸಾಮಾನ್ಯ ಹುಡುಗಿ. ಕೆಲಸದ ಹುಡುಕಾಟದಲ್ಲಿದ್ದಾಗ ಆಕೆಗೆ ಒಂದು ಪಾರ್ಟಿಗೆ ಹೋಗೋ ಅವಕಾಶ ಸಿಗುತ್ತೆ. ಆ ಪಾರ್ಟಿಯ ನಂತರ ಆಕೆಯ ಜೀವನವೇ ಉಲ್ಟಾ ಆಗತ್ತೆ. ತಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದಾಗ ಆಕೆ ಆಘಾತಕ್ಕೆ ಒಳಗಾಗ್ತಾಳೆ. ಆ ಮಗುವಿಗೆ ಕಾರಣ ಯಾರು ಅಂತ ಆಕೆಗೆ ಗೊತ್ತಿರಲ್ಲ. ಸರಿ, ಹೇಗೋ ಮಾಡಿ ಈ ಸಮಸ್ಯೆಯಿಂದ ಹೊರಬರ್ಬೇಕು ಅಂತ ಆಸ್ಪತ್ರೆಗೆ ಹೋಗೋ ಅಷ್ಟ್ರಲ್ಲಿ ಲಾಕ್ಡೌನ್ ಶುರುವಾಗ್ಬಿಡುತ್ತೆ. ಮನೆಯವರಿಗೆ ವಿಷಯ ತಿಳಿಸೋ ಹಾಗಿಲ್ಲ, ಆಸ್ಪತ್ರೆಗೆ ಹೋಗೋಕಾಗ್ತಾ ಇಲ್ಲ. ಇಂಥ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಅನೀತಾ ಎದುರಿಸುವ ಸವಾಲುಗಳೇ ಸಿನಿಮಾದ ಹೈಲೈಟ್. ಪ್ಲಸ್ ಪಾಯಿಂಟ್ಗಳು: ಒಬ್ಬ ಒಂಟಿ ಹುಡುಗಿ ಇಂಥ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದಾಗ ಪಡುವ ಕಷ್ಟಗಳು ಮತ್ತು ಆಕೆಯ ಆತಂಕವನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪೋಷಕರು ಮತ್ತು ಮಕ್ಕಳ ನಡುವೆ ಇರೋ ಗ್ಯಾಪ್ ಬಗ್ಗೆ ಈ ಸಿನಿಮಾ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುತ್ತೆ. ಪ್ರತಿಯೊಂದು ವಿಷಯವನ್ನ ಪೋಷಕರ ಹತ್ತಿರ ಮುಕ್ತವಾಗಿ ಹಂಚಿಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯ. ಮುಖ್ಯ ಪಾತ್ರದಲ್ಲಿರುವ ಅನುಪಮಾ ಪರಮೇಶ್ವರನ್ ತನ್ನ ಆತಂಕ, ಭಯ ಮತ್ತು ನೋವನ್ನು ಕಣ್ಣಿನಲ್ಲೇ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ಪರವಾಗಿಲ್ಲ. ಮೈನಸ್ ಪಾಯಿಂಟ್ಗಳು: ಸಿನಿಮಾ ಕೆಲವು ಕಡೆ ತುಂಬ ಎಳೆದಿದ್ದಾರೆ ಅನ್ಸುತ್ತೆ. ಕಥೆ ಬೇಗ ಸಾಗದೇ ಇರೋ ಕಾರಣ ಸ್ವಲ್ಪ ತಾಳ್ಮೆ ಪರೀಕ್ಷೆ ಮಾಡಬಹುದು. ಇಂಥದ್ದೇ ಕನ್ಸೆಪ್ಟ್ ಇರುವ ಸಿನಿಮಾಗಳು ಈ ಮೊದಲು ಬಂದಿವೆ, ಹಾಗಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗತ್ತೆ ಅನ್ನೋದನ್ನ ಮೊದಲೇ ಊಹೆ ಮಾಡಬಹುದು. ಹಿನ್ನೆಲೆ ಸಂಗೀತ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿರಬಹುದಿತ್ತು. ಕೆಲವು ಸೀನ್ಗಳಲ್ಲಿ ಮ್ಯೂಸಿಕ್ ಅಷ್ಟು ಕಿಕ್ ಕೊಡಲ್ಲ. ಒಂದು ಸೋಷಿಯಲ್ ಮೆಸೇಜ್ ಇರೋ ಥ್ರಿಲ್ಲರ್ ಡ್ರಾಮಾ ನೋಡ್ಬೇಕು ಅನ್ಸೋರು ಖಂಡಿತ ಈ ಸಿನಿಮಾವನ್ನ ಒಮ್ಮೆ ನೋಡ್ಬಹುದು. ಅಮೆಜಾನ್ ಪ್ರೈಮ್ನಲ್ಲಿ ಈ ಸಿನಿಮಾ ಈಗ ಲಭ್ಯವಿದೆ. ಕೆಲವು ಅಡಲ್ಟ್ ಸೀನ್ಗಳು ಇರೋದ್ರಿಂದ ಫ್ಯಾಮಿಲಿ ಜೊತೆ ನೋಡುವಾಗ ಸ್ವಂತ ಯೋಚನೆ ಮಾಡಿ.